ನಾವಿವತ್ತು ರೆಡೋಮಿಲ್ ಗೋಲ್ಡ್ನ ನಮ್ಮ ತೋಟದ ಮೆಣಸಿನ ಬೀಳಿಗೆಲ್ಲ ಒಯ್ಯೋಣ ಅಂತ ಹೇಳ್ಬಿಟ್ಟು ತಂದಿದ್ದೀವಿ. ಬನ್ನಿ ಇದರೊಳಗೆ ಯಾವ ಥರ ಇರುತ್ತೆ ಮತ್ತು ಅದನ್ನೇ ಹೇಗೆ ಕದ್ರೋದು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ಫಸ್ಟು ನೋಡಿ, ಇದನ್ನು ಪ್ಯಾಕೆಟ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಾದ್ಮೇಲೆ ಇದು ಬಂದು 1 kg ಪ್ಯಾಕೆಟ್ಟು. ಏನಂದರೆ ಇದನ್ನು ಪೂರ 1 kgನೂ ಒಂದು ಬ್ಯಾರ್ಲಿಗೆ ಕದ್ರಬಾರ್ದು. ಈ ಬರೀ ಅರ್ಧ kg ಮಾತ್ರ ಕದ್ರಬೇಕು ಸಾಕು. ಅರ್ಧ kgಲಿ ಅಂದರೆ ಇದರಲ್ಲಿ 20 ಪ್ಯಾಕೆಟ್ ಇರುತ್ತೆ ಸಣ್ಣ ಸಣ್ಣವು. 1 kg ಪ್ಯಾಕೆಟ್ ತೊಗೊಬಂದ್ಬಿಟ್ಟು ಅರ್ಧ kg ಮೆಜರ್ಮೆಂಟ್ ಹೆಂಗೆ ಮಾಡ್ದು ಅಂತ ಯೋಚನೆ ಮಾಡ್ತಿದ್ದೀರಾ? ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇದ್ರಲ್ಲಿ ಬಂದು 20 ಪ್ಯಾಕೆಟ್ ಇರುತ್ತೆ. ಎಲ್ಲ ಪ್ಯಾಕೆಟು ಒಂದೊಂದು 50 ಗ್ರಾಮ್ಸ್ ಇರುತ್ತೆ. ಅದರಲ್ಲಿ 10 ಪ್ಯಾಕೆಟ್ ಹಾಕಿದ್ರೆ ಸಾಕು ಅರ್ಧ kg. ನಾನು ಬನ್ನಿ ತೋರಿಸ್ತೀನಿ ಪ್ಯಾಕೆಟ್ ಯಾವ ಥರ ಇರುತ್ತೆ ಅಂತ. ನೋಡಿ, ಇದೆ 1, 2, 3, 4, 5, 6, 7, 8, 9, 10. ಈಗ 10 ಪ್ಯಾಕೆಟ್ನ ಹಾಕಿದೆ. ಈ ಪ್ಯಾಕೆಟ್ಗಳನ್ನೇನು ಹೊಡೆದಾಕ್ಬೇಕು ಅಂತ ಇಲ್ಲ. ಇದು ಅದಾಗೆ ನೀರಿಗೆ ಅದಾಗೆ ಕದ್ರಕೊನುತ್ತೆ. ಆ ಥರ ಟೆಕ್ನಾಲಜಿ ಯೂಸ್ ಮಾಡಿ ಒಳ್ಳೆ ಕವರ್ನ ಮಾಡಿ ಇದು ನೀರಲ್ಲೇ ಕರಗೋ ಥರ ಮಾಡಿದ್ದಾರೆ. ಇದು ಬಂದು ಎಕೋ ಫ್ರೆಂಡ್ಲಿ. ಇದರಿಂದ ಯಾವುದೇ ಥರ ಹಾನಿ ಏನೂ ಆಗೋದಿಲ್ಲ ಗಿಡಗಳಿಗೆ. ಇದನ್ನೆಲ್ಲ ಬ್ಯಾರ್ಲಿಗೆ ಹಾಕೊಂಡ್ಮೇಲೆ ಚೆನ್ನಾಗಿ ಕದ್ರಬೇಕು. ಯಾಕೇಳಿ ಇದ್ರ ಪೌಡರ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಆ ಕಡೆ ಈ ಕಡೆ ಸೈಡಿಗೆ ಅಂಟ್ಕೋಬಾರ್ದು ಮತ್ತು ಅಡಿಲಿ ಉಳ್ಕೋಬಾರ್ದು. ಅದಕ್ಕೆ ಚೆನ್ನಾಗಿ ಕದ್ರಬೇಕು. ನೋಡಿ, ಈ ಥರ ನೀಟಾಗಿ ಕದ್ರಕೋಬೇಕು. ಇದನ್ನ ತೋಟದಲ್ಲಿ ಬಳಸಿ ಗೊತ್ತಿದ್ದವ್ರಿಗೆ ಇದನ್ನ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಇದು ಏನಕ್ಕೆ ಬೆಳೆಸ್ತೀವಿ, ಏಕೆ ಬೆಳೆಸ್ತೀವಿ, ಮತ್ತು ಇದರಿಂದ ಏನು ಉಪಯೋಗ ಅಂತ. ಇನ್ನು ಯಾರ್ಯಾರು ಹೊಸ್ದಾಗಿ ಇದನ್ನು ನೋಡ್ತಾ ಇದ್ರೆ ಅವರಿಗೆ ಕೂಡ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ತಿಳಿಸ್ಕೊಡ್ತೀನಿ. ನೀವೇನು ಯೋಚನೆ ಮಾಡೋಕೆ ಹೋಗ್ಬಿಡಿ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಏನಂದರೆ, ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡೋರು ಕೊನೆ ತನಕ ಕಂಪ್ಲೀಟಾಗಿ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಅವಾಗ ಏನಾಗುತ್ತೆ ಅಂದರೆ, ಇದನ್ನು ಯಾವ ಥರ ಉಪಯೋಗಿಸೋದು, ಇದನ್ನು ಹೇಗೆ ಉಪಯೋಗಿಸ್ಬೇಕು, ಇದನ್ನು ಯಾವ್ಯಾವ ಗಿಡ ಕುಯ್ಬೇಕು, ಇದರಿಂದ ಏನು ಪ್ರಯೋಜನ ಅನ್ನೋದು ಯಾವುದು ಕೂಡ ಮಿಸ್ ಆಗೋದಿಲ್ಲ. ಎಲ್ಲ ಡೀಟೇಲ್ಸ್ ಕೂಡ ಕಂಪ್ಲೀಟಾಗಿ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದಾಗೆ ಕೊನೆವರೆಗೂ ನೋಡಿ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಡೇಸ್ ಆಫ್ ಫಾರ್ಮರ್ ಚಾನಲ್. ಮಾರ್ನಿಂಗ್ ಡೇ 55. ಇವಾಗ ನೀವು ನೋಡ್ದಂಗೆ ರೀಸೆಂಟಾಗಿ ತುಂಬ ಮಳೆ ಆಗಿರೋದ್ರಿಂದ ಪ್ರತಿಯೊಬ್ಬರು ತೋಟದಲ್ಲಿ ಕೂಡ ಮೆಣಸಿನ ಬೀಳು ಅನ್ನೋದು ಎಲ್ಲ ಸ್ವಲ್ಪ ಕರಗ್ತಾ ಇದೆ. ಮತ್ತು ಯೆಲ್ಲೋ ಕಲರ್ ಅಂದರೆ ಅರ್ಶಿನ ಕಲರ್ಗೆ ಟರ್ನ್ ಆಗ್ತಾ ಇದೆ. ಈ ಅರ್ಶಿನ ಕಲರ್ಗೆ ಟರ್ನ್ ಆಗ್ತಿದೆ ಅಂದರೆ ನೀವು ಅನ್ಕೋಬೋದು ಮೆಣಸಿನ ಬೀಳು ಸಾಯ್ತಾ ಇದೆ ಅಂತ. ಹಾಗಾಗಿ ಇದರಲ್ಲಿ ಏನಾದರೂ ಒಂದು ತೊಂದರೆ ಇದೆ. ಏನು ತೊಂದರೆ ಅನ್ನೋದು ಮಾತ್ರ ಯಾರಿಗೂ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಇದನ್ನು ಉಳಿಸ್ಕೊಳೋಕ್ಕೋಸ್ಕರ ನಾವು ಇದಕ್ಕೆ ಒಂದು ಔಷಧಿನ ಮಾಡಬೇಕು. ಅದು ಔಷಧಿನ ಇವತ್ತು ಏನು ಮಾಡ್ತಿದ್ವಿ ಅನ್ನೋದನ್ನ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಫಸ್ಟ್ ಇವತ್ತು ಬೆಳಗ್ಗೆ ಎದ್ಬಿಟ್ಟು ತಿಂಡಿ ಎಲ್ಲ ತಿನ್ಕೊಂಡು ಬಂದು ನಾವು ತಮ್ಮ ತೋಟಕ್ಕೆ ಬಂದಿದ್ದೀವಿ. ಯಾಕಂದರೆ ನಮ್ಮ ತೋಟದಲ್ಲಿ ಮೆಣಸಿನ ಬೀಳು ಎಲ್ಲ ಸ್ವಲ್ಪ ಸಾಯೋ ಥರ ಆಗ್ತಾ ಇದೆ. ಹಾಗಾಗಿ ಅದನ್ನು ಉಳಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ಇವತ್ತು ನಾನು ಫಸ್ಟು ಬ್ಯಾರ್ಲಿಗೆ ನೀರನ್ನ ತುಂಬಿಸ್ಕೊಂಡಿದ್ದೀನಿ. ತುಂಬಿಸ್ಕೋತಾ ಇದ್ದೀನಿ. ನೀವು ನೋಡ್ಬೋದು, ಇಲ್ಲಿ ನಮ್ಮದು ಒಂದು ಪಟ್ಟೆ ಇದೆ. ಹಾಗಾಗಿ ಇಲ್ಲಿಗೆ ಬ್ಯಾರ್ಲ್ ಇಟ್ಕೊಂಡಿದ್ದೀನಿ. ಈಗ ಫಸ್ಟ್ ಇಲ್ಲಿಂದ ತುಂಬಿಸ್ಕೊಂಡು ಇಲ್ಲೆಲ್ಲ ನಾವು ಕೆಲಸ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಪಟ್ಟೆ ಇದೆ, ಅಲ್ಲಿಗೆಲ್ಲ ಹೋಗ್ತೀವಿ. ಫಸ್ಟ್ ಇಲ್ಲಿ ಏನು ಮಾಡ್ತೀವಿ ಅನ್ನೋದನ್ನ ಕೂಡ ತೋರಿಸ್ಕೊಡ್ತೀನಿ. ಹಾಗಾಗಿ ಇವು ಬಂದು ನಮ್ಮ ತೋಟದಲ್ಲಿರೋ ಮೆಣಸಿನ ಬೀಳುಗಳು ನೋಡಿ. ಒಂದಂತ ಎಲ್ಲ ಚೆನ್ನಾಗಿದೆ, ಇನ್ನು ಒಂದಂತ ಸ್ವಲ್ಪ ಶೀತ ಆಗಿ ಅದಕ್ಕೆ ಕೊಳೆ ರೋಗ ಅನ್ನೋದು ಕೂಡ ಬರ್ತಾ ಇದೆ. ಆವಾಗ ಕೊಳೆ ಅನ್ನೋದು ಬಂದಾಗ ಬೇರಿಂದನೂ ಕೂಡ ಗಿಡ ಸಾಯ್ತಾ ಬರುತ್ತೆ, ಮತ್ತು ಎಲೆ ಉದುರುತ್ತೆ, ಮತ್ತು ಗಿಡದ ಫಸಲು ಇರುತ್ತಲ್ಲ ಮೆಣಸಿನ ಕಾಳು ಮೆಣಸು ಗರಿ ಅದೆಲ್ಲ ಉದುರುತ್ತೆ. ಹಾಗಾಗಿ ಇವತ್ತು ಅದೆಲ್ಲ ಅವಾಯ್ಡ್ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಔಷಧಿನ ಉಯ್ತಾ ಇದ್ದೀವಿ. ನೋಡಿ, ನೀರನ್ನೆಲ್ಲ ತುಂಬ್ಕೊಂಡಾಯ್ತು. ಈಗ ಇಲ್ಲಿಂದ ಏನು ಹೇಳ್ತೀನೋ ಇದು ಮೇನ್ ಪಾಯಿಂಟ್ ವಿಡಿಯೋದಲ್ಲಿ. ಯಾಕಂದರೆ ಇದೇ ಮೇನು ನಾವು ಕೊಡೋ ಇನ್ಫಾರ್ಮೇಷನ್ನು. ಇನ್ನು ನೀವು ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಅವಾಗ ನಾವು ಏನು ಮಾಡ್ತಿದ್ದೀವಿ, ಅದರಿಂದ ಏನು ಉಪಯೋಗ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ, ಯಾವ ಔಷಧಿ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಮತ್ತು ಇನ್ನೊಂದು, ಇದನ್ನು ಬಳಸಿ ಗೊತ್ತಿದ್ದವ್ರಿಗೂ ಕೂಡ ಇದ್ರ ರಿಸಲ್ಟ್ ಹೇಗೆ ಏನು ಅನ್ನೋದು ಗೊತ್ತಿರುತ್ತೆ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇದರ ರಿಸಲ್ಟ್ ಎಲ್ಲ ಗೊತ್ತಿದ್ದರು ಆದಷ್ಟು ಕಮೆಂಟ್ ಮಾಡಿ. ಯಾಕಂದರೆ ಹೊಸದಾಗಿ ನೋಡ್ತಾ ಇರೋರು ಡೌಟ್ ಪಡ್ತಾರೆ. ನೀವೆಲ್ಲ ಯೂಸ್ ಮಾಡಿರೋರು ಈ ಥರ ಕಮೆಂಟ್ ಮಾಡಿ ಎಲ್ಲ ಸ್ವಲ್ಪ ನೀವು ಹೇಳಿದ್ರೆ, ಈಗ ವಿಡಿಯೋ ನೋಡ್ತಿದ್ದರು ಕಮೆಂಟ್ನು ಕೂಡ ನೋಡ್ಬಿಟ್ಟು ಇದು ಒಳ್ಳೆ ಔಷಧಿ ಮತ್ತು ಇದರಿಂದ ಒಳ್ಳೆ ರಿಸಲ್ಟ್ ಇದೆ ಅಂತ ಗೊತ್ತಾದ್ಮೇಲೆ ಅವರು ಕೂಡ ಯೂಸ್ ಮಾಡ್ತಾರೆ. ಅವ್ರಿಗೂ ಕೂಡ ಹೆಲ್ಪ್ಫುಲ್ ಕೂಡ ಆಗುತ್ತೆ. ಸುಮ್ಮನೆ ಅವರು ಯಾವ್ಯಾವುದೋ ಔಷಧಿ ತೊಗೊಬಂದು ಏನೇನೋ ಒಯ್ತಾರೆ, ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡ್ಕೋತಾ ಇದ್ದಾರೆ ಜನಗಳು. ಅವರಿಗೆ ಸ್ವಲ್ಪ ಯೂಸ್ಫುಲ್ ಆಗಲಿ ಅಂತ ಹೇಳಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಂದರೆ, ಈ ಔಷಧಿ ಬಳಸ್ದಾಗ್ಲಿಂದ ನಮಗೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ಹಾಗಾಗಿ ನಾವು ಪ್ರತಿ ವರ್ಷ ಕೂಡ ಇದನ್ನು ಬಳಸ್ತಾನೆ ಇರ್ತೀವಿ. ಈಗ ಮಳೆ ಬರೋಕ್ಕಿಂತ ಮುಂಚೆ ಬಳಸ್ತಾ ಇದ್ವಿ. ಈ ವರ್ಷ ಒಂದು ಸ್ವಲ್ಪ ಮಳೆ ಬರೋಕ್ಕಿಂತ ಮುಂಚೆ ಒಂದ್ಸತಿ ಬಳಸಿದ್ವಿ. ಹಾಗಾಗಿ ಎಷ್ಟೋ ಅವಾಯ್ಡ್ ಆಗಿದೆ. ಇಲ್ಲಾಂದರೆ ಎಷ್ಟೊತ್ತಿಗೆ ಮೆಣಸಿನ ಬೀಳೆಲ್ಲ ಆದಷ್ಟು ಸತ್ತೋಗ್ಬಿಡೋದು. ಹಾಗಾಗಿ ನೋಡಿ, ಈ ಸತಿನೂ ಕೂಡ ಮತ್ತೆ ಇನ್ನೊಂದು ರೌಂಡ್ ಮತ್ತೆ ಉಯ್ತಾ ಇದ್ದೀವಿ. ಯಾಕಂದರೆ ಉಯ್ದಾಗ ಈಗ ಏನೋ ಒಂದು ಸ್ವಲ್ಪ ಮತ್ತೆ ಡಲ್ ಆಗ್ತಿದೆಯೋ ಮೆಣಸಿನ ಬೀಳುಗಳು, ಅವೆಲ್ಲ ಕೂಡ ಅವಾಯ್ಡ್ ಆಗಿ ಮತ್ತೆ ಅದು ಹಳೆ ಥರನೇ ಆಗಿಬಿಟ್ಟು ಕ್ಲೀನಾಗಿ ನೀಟಾಗಿ ಒಳ್ಳೆ ಗರಿ ಆಗಲಿ ಒಳ್ಳೆ ಫಸಲು ಆಗಲಿ ಎಲ್ಲದು ಕೂಡ ಬಿಡುತ್ತೆ. ಮತ್ತು ಮೆಣಸಿನ ಬೀಳು ಕೂಡ ಚೆನ್ನಾಗುತ್ತೆ. ಮತ್ತು ಇನ್ನೂ ಆದರೂ ಕೂಡ ಲೈಫ್ ಲಾಂಗು ಇನ್ನೂ ಸುಮಾರು ವರ್ಷ ಕೂಡ ಬಾಳಿಕೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಇದನ್ನು ಪ್ರತಿ ವರ್ಷ ಕೂಡ ಮಾಡ್ತೀವಿ.
ನಾವು ಬಂದು ಇವತ್ತು ನಾವು ತಂದಿರೋ ಔಷಧಿ ಏನಂದರೆ ರೆಡೋಮಿಲ್ ಗೋಲ್ಡ್ ಅಂತ. ಇದು ಬಂದು ಫಂಗಿಸೈಡ್ ಅಂತ. ಇದು ಬಂದು ನಾವು ಮೆಣಸಿನ ಬೆಳೆಗೆ ಬಳಸ್ತೀವಿ. ಮೆಣಸಿನ ಬೆಳೆ ಬಗ್ಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಏನಕ್ಕೆ ಅಂತ. ನೋಡಿ ಯೆಲ್ಲೋ ಕಲರ್ ಆಗಿದೆಯಲ್ಲ ಅದಕ್ಕೆ, ಮತ್ತು ಬೇರೆ ಕೊಳೆಯೋದಕ್ಕೆ ಅಂತ ಎಲ್ಲ ಕೂಡ ಹೇಳಿದ್ದೆ. ಈಗ ನೋಡಿಲ್ಲ ಅಂದರೆ ಸ್ಟಾರ್ಟಿಂಗ್ ಯಾರು ವಿಡಿಯೋನ ಸ್ಕಿಪ್ ಮಾಡಿದರೆ ಅವ್ರಿಗೆ ಮತ್ತೊಂದ್ಸತಿ ಹೇಳ್ತೀನಿ ನೋಡ್ಕೊಳ್ಳಿ. ಇದು ಬಂದು ಔಷಧಿನ ನಾವು ಒಂದು ಬ್ಯಾರ್ಲಿಗೆ, ಅಂದರೆ ಈಗ ನೋಡಿ ಇದೊಂದು ಬ್ಯಾರ್ಲು, ಇದೊಂದು 200 ಲೀಟರ್ ನೀರಿದೆ ಅಂತ ಇಟ್ಕೊಳ್ಳಿ. 200ಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ. ಹಾಗಾಗಿ ಇದಕ್ಕೆ ನಾವು ಅರ್ಧ kg ಮಿಕ್ಸ್ ಮಾಡಬೇಕು. ಈಗ ಯಾವ ಥರ ಅಂದರೆ ಅರ್ಧ kg ಮಿಕ್ಸ್ ಮಾಡೋದು, ಇದೇನು 1 kg ಪ್ಯಾಕೆಟ್ ಇಟ್ಕೊಂಡು ಅರ್ಧ kg ಮಿಕ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದನ್ನು ತೂಕ ಮಾಡಬೇಕು ಅನ್ನೋದು ಏನೂ ಇರಲ್ಲ. ಇದರಲ್ಲಿ ಬಂದು 20 ಪ್ಯಾಕೆಟ್ ಇರುತ್ತೆ. 20 ಪ್ಯಾಕೆಟಲ್ಲಿ ಫಸ್ಟ್ ನಾವು 10 ಪ್ಯಾಕೆಟ್ನ ಹಾಕೋಬೇಕು. ಒಂದೊಂದು ಪ್ಯಾಕೆಟ್ 50 ಗ್ರಾಮ್ ಇರುತ್ತೆ. ಹಾಗಾಗಿ ನಮಗೆ ಅರ್ಧ kg ಅನ್ನೋದು ಗೊತ್ತಾಗ್ಬಿಡುತ್ತೆ 10 ಪ್ಯಾಕೆಟ್ಗೆ. ಅದು ಅಷ್ಟೇ, ಅರ್ಧ kg ಹಾಕಿದ್ರೆ ಸಾಕು ಒಂದು ಬ್ಯಾರ್ಲಿಗೆ, ಅದಕ್ಕಿಂತ ಜಾಸ್ತಿ ಏನು ಬೇಡ. ಮತ್ತೆ ಇದು ಬಂದು ಫಂಗಿಸೈಟ್. ಇದು ಏನಾದ್ರು ಫಂಗಸ್ ಅದು ಇದು ಅಂತ ಏನಾದರೂ ಇದ್ರೆ ಗಿಡದಲ್ಲಿ, ಮತ್ತೆ ಇನ್ಸೆಕ್ಟ್ಸ್ ಇದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಏನು ಮಾಡಬೇಕು ಅಂದರೆ ಇನ್ನೊಂದು ಯಾವ್ದಾರ ಒಂದು ಔಷಧಿನ ಬಳಸ್ಕೋಬೋದು. ಟಾಟಾದವ್ರದ್ದು ಇನ್ಫೋಸ್ ಅಂತ ಏನೋ ಇದೆ, ಮತ್ತೆ ಇನ್ನಾದರೂ ಒಂದು ಸಿಗುತ್ತೆ ಔಷಧಿ ಅಂಗಡಿಲಿ ಕೇಳಿ ಅವರು. ಅವು ಬಂದು ಇನ್ಸೆಕ್ಟಿಸೈಡ್ಸ್ ಅಥವಾ ಪೆಸ್ಟಿಸೈಡ್ಸ್ ಅಂತ ಹೇಳಿದ್ರೆ ಕೊಡ್ತಾರೆ ಇದ್ರ ಜೊತೆ. ಇದು ಬಂದು ಫಂಗಿಸೈಟ್. ಇದ್ರ ಜೊತೆಗೆ ಅವನು ಕೂಡ ಕೊಡ್ತಾರೆ ಕೇಳಿದ್ರೆ. ಇಲ್ಲ ಅವರೇನೆ ನೀವು ಕೇಳಿದ್ರೆ ಈ ಥರ ಆಗಿದೆ ಅಂತ ಹೇಳಿದ್ರೆ ಅವರೇ ಕೂಡ ಈ ಥರ ಔಷಧಿಗೆ ಇದನ್ನು ಯಾವ್ದು ಬಳಸ್ಬೇಕು ಅನ್ನೋದು ಕೂಡ ಸಜೆಸ್ಟ್ ಮಾಡ್ತಾರೆ. ಆದಷ್ಟು ಅದನ್ನು ಕೇಳ್ಬಿಟ್ಟು ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಇದನ್ನು ಫಸ್ಟ್ ಒಂದು ರೌಂಡ್ ಒಯ್ದಾಗ ನಾವು ಫಂಗಿಸೈಟ್ ಮತ್ತು ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್ ಮತ್ತು ಇನ್ಸೆಕ್ಟಿಸೈಡ್ಸ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಾಡಿ ಎಲ್ಲ ಗಿಡಗಳು ಉಯ್ದಿದ್ವಿ. ಹಾಗಾಗಿ ಆದಷ್ಟು ಎಷ್ಟೋ ಕಾಯಿಲೆ ಅನ್ನೋದು ಎಲ್ಲ ಕೂಡ ಕಂಟ್ರೋಲ್ ಆಗಿದೆ. ಈ ಸತಿ ಏನು ಮಾಡ್ತಿದ್ದೀವಿ ಅಂದರೆ ಇದ್ರ ಜೊತೆಗೆ ನಾವು ಅವೆಲ್ಲ ಎಲ್ಲ ಒಂದ್ಸತಿ ಯೂಸ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಈ ಸತಿ ಒಂದು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಆಮ್ಲನ ಹಾಕೋತಿದ್ದೀವಿ. ಈ ಆಮ್ಲ ಅನ್ನೋದು ಕೂಡ ಒಂದು ಇನ್ಸೆಕ್ಟಿಸೈಡ್ಸ್. ಇದು ಕೂಡ ಪವರ್ಫುಲ್ ಕೆಮಿಕಲ್ ಆಗಿರುತ್ತೆ. ಇದನ್ನು ಯಾರೇ ಒಬ್ರು ಕೂಡ ಯೂಸ್ ಮಾಡೋರು ಸ್ಮೆಲ್ನ ತಗೊಳಕ್ ಹೋಗ್ಬಿಡಿ. ಆದಷ್ಟು ಇದನ್ನು ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಯೂಸ್ ಮಾಡಿ. ಮತ್ತೆ ಎಲ್ಲೋ ಕೈಗೆ ಇದಕ್ಕೆಲ್ಲ ಚಲ್ಕೊಳಕ್ ಹೋಗ್ಬಿಡಿ, ಯಾಕಂದರೆ ತುಂಬ ಕಾಸ್ಟ್ಲಿ ಇದು ಕೂಡ. ಈಗ ರೆಡೋಮಿಲ್ ಬಂದು ಏನಿಲ್ಲ ಅಂದ್ರೆ 2100 rupees 1 kgಗೆ. ಇದು ಬಂದು ಆಮ್ಲ 5 ಲೀಟರ್ಗೆ 3500 ಇಂದ 3600 700 ತನಕ ಎಲ್ಲ ಇದೆ. ಹಾಗಾಗಿ ಆದಷ್ಟು ಕೇರ್ಫುಲ್ ಆಗಿ ಯೂಸ್ ಮಾಡಿ, ಸುಮ್ಮನೆ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರಿಗೂ ಕೂಡ ದುಡ್ಡು ಯಾರಿಗೂ ಕೂಡ ಸುಮ್ಮನೆ ಬರೋದಿಲ್ಲ. ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟಿರ್ತೀವಿ. ಹಾಗಾಗಿ ಅರ್ಧ kg ರೆಡೋಮಿಲ್ ಗೋಲ್ಡ್ ಜೊತೆ ಒಂದು ಬ್ಯಾರ್ಲಿಗೆ ನಾವು ಆಮ್ಲನ ಕೂಡ ಹಾಕೋತಾ ಇದೀವಿ. ಇದು ಬಂದು ಆಮ್ಲನ 100 ml ಹಾಕಿದೀವಿ, ಸಾಕು. ಇದು ಪವರ್ಫುಲ್ ಇರುತ್ತೆ. ಹಾಗಾಗಿ ಜಾಸ್ತಿ ಕೂಡ ಏನು ಹಾಕೋಣಕ್ಕೆ ಹೋಗೋದು ಬೇಡ. ಇಷ್ಟು ಹಾಕಿದ್ರೆ ಸಾಕು. ಇಷ್ಟು ಹಾಕೊಂಡ್ಮೇಲೆ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಯಾಕಂದರೆ ಈಗ ಆಮ್ಲ ಏನೋ ನೀರಲ್ಲಿ ಮಿಕ್ಸ್ ಆಗಿಬಿಡುತ್ತೆ, ಯಾಕಂದರೆ ಅದು ಕೂಡ ಲಿಕ್ವಿಡ್. ಈ ರೆಡೋಮಿಲ್ ಇದೆಯಲ್ಲ ಅದು ಒಂಥರ ಪೌಡರು, ಮತ್ತು ಅದು ಗಮ್ ಟೈಪ್ ಇರುತ್ತೆ, ಸ್ವಲ್ಪ ನೀರಿಗೆ ಹಾಕಿದ್ಮೇಲೆ ಅಂಟುತ್ತೆ. ಹಾಗಾಗಿ ಇದನ್ನು ಕೂಡ ಎಲ್ಲೂ ಸೈಡಿಗೆ ಅಂಟದಂಗೆ ಮತ್ತು ಅಡಿಲ್ ಕೂಡ ಉಳಿದಂಗೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇದೆಲ್ಲ ಆಗ್ತಿದ್ದಂಗೆ ಇವತ್ತು ನಾನು ನಮ್ಮ ತೋಟದಲ್ಲೇನೋ ಮೆಣಸಿನ ಬೆಳೆಗಳನ್ನ ತೋರಿಸ್ತೀನಿ. ಇದು ಬಂದು ನಾವು ಮನೆ ಹತ್ರ ಸ್ವಲ್ಪ ಜಾಗದಲ್ಲಿದೆ, 1.5 ಎಕರೆ ಜಾಗದಲ್ಲಿ. ಇದಷ್ಟು ಕಂಡೀಷನಿಗಿಲ್ಲ, ಯಾಕಂದರೆ ಇದು ಸ್ವಲ್ಪ ಕಾಯಿಲೆ ಎಲ್ಲ ಬಂದ್ಬಿಟ್ಟು ಈ ಥರ ಆಗಿದೆ. ಆದಷ್ಟು ನಾವು ಔಷಧಿ ಆಗಲಿ, ಗೊಬ್ಬರ ಆಗಲಿ, ಮತ್ತು ಬೋಸ್ಟಿನೆಲ್ಲ ಹೊಡಿಸಿದ್ವಿ, ಮತ್ತು ಮೈಲ್ತು ಸುಣ್ಣನೂ ಕೂಡ ಹೊಡಿಸಿದ್ವಿ, ಮತ್ತು ಇನ್ನೊಂದು ರೌಂಡ್ ಕೂಡ ಹೊಡಿಬೇಕು. ಈಗ ನೋಡಿ ಈ ಥರ ಸ್ಟೇಜಲ್ಲಿದೆ. ಆದಷ್ಟು ನಾವು ಔಷಧಿ ಗೊಬ್ಬರ ಎಲ್ಲ ಹಾಕಿ ಎಲ್ಲ ಚೆನ್ನಾಗಿ ಮಾಡೋದ್ರಿಂದ ಆದಷ್ಟು ಯಾವುದೇ ಥರ ಕಾಯಿಲೆ ಬಂದರೂ ಕಂಟ್ರೋಲ್ ಆಗಿ ಎಲ್ಲ ಕೂಡ ನಾರ್ಮಲ್ ಸ್ಟೇಜಿಗೆ ಬರ್ತಾ ಇದ್ದಾವೆ. ಹಾಗಾಗಿ ಇದನ್ನು ಕೂಡ ಮತ್ತೆ ಮಾಡ್ತಾ ಇದ್ದೀವಿ ನಾವು. ನೀವು ಕೂಡ ನಿಮ್ಮ ತೋಟದಲ್ಲಿ ಯಾರಾದರೂ ಈ ಥರ ಬೀಳ್ಗಳೆಲ್ಲ ಆಗಿದ್ರೆ ಈ ವಿಡಿಯೋ ನೋಡ್ತಿರೋರು ನೀವು ಕೂಡ ಮಾಡಿ. ಇದು ಕೂಡ ಒಳ್ಳೆ ಔಷಧಿನೇ ಅಂತ ಹೇಳ್ಬೋದು, ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲ ನೀವು ಏನಾದ್ರು ಬೇರೆ ಥರ ಏನಾದರೂ ಮಾಡ್ತಾ ಇದ್ದೀರಾ, ನಿಮಗೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂದರೆ ಇದನ್ನೆಲ್ಲ ಮತ್ತೆ ಎಕ್ಸ್ಚೇಂಜ್ ಮಾಡೋಕೆ ಹೋಗ್ಬಿಡಿ ಕೆಮಿಕಲ್ಲ, ಅವಾಗಿರೋ ಬೀಳು ಕೂಡ ಹಾಳೋಗುತ್ತೆ. ಹಾಗಾಗಿ ನಿಮಗೆ ಯಾವ ಕೆಮಿಕಲ್ ನಿಮ್ಮ ಮೆಣಸಿನ ಬೆಳೆಗೆ ಮುಂಚೆಯಿಂದನೇ ಮಾಡಿಬಿಟ್ಟು ಸೆಟ್ ಆಗಿದೆ ಅದನ್ನೇ ಯೂಸ್ ಮಾಡಿ. ಮತ್ತು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಚೇಂಜ್ ಮಾಡಿಬಿಡಿ, ಮತ್ತು ನಾನು ಹೇಳಿದೆ ಕೂಡ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡೋಕೆ ಹೋಗ್ಬಿಡಿ. ಏನಾದರೂ ನಿಮಗೆ ಅದು ಇದು ಔಷಧಿ ಎಲ್ಲ ಮಾಡಿಬಿಟ್ಟು ಯಾವುದು ವರ್ಕ್ ಆಗಿಲ್ಲ ಅನ್ನೋರು ಈ ಔಷಧಿನ ಟ್ರೈ ಮಾಡಿ. ನೋಡ್ಬೋದು ನೀವು. ಈಗ ನಾವು ಆಲ್ರೆಡಿ ಈಗ ಮೆಣಸಿನ ಬೆಳೆಗೆಲ್ಲ ಉಯ್ಯೋಕ್ಕೆ ಶುರು ಮಾಡಿದ್ದೀವಿ, ಕದ್ರಕೊಂಡಿ ಎಲ್ಲ ಆದಮೇಲೆ. ಈಗ ನಾವು ಎಷ್ಟೆಷ್ಟು ಉಯ್ತಿದ್ದೀವಿ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಒಂದೊಂದು ಸಣ್ಣ ಬೀಳಿಗೆಲ್ಲ 2 ಪಾಟಿನ ಉಯ್ತಾ ಇದ್ದೀವಿ, ಮತ್ತು ದೊಡ್ಡ ಬೀಳಿಗೆಲ್ಲ ಒಂದು 4ರಿಂದ 5 ಪಾಟಿ ತನಕ ಉಯ್ತಾ ಇದ್ದೀವಿ. ಇದನ್ನು ಯಾವ ಥರ ಮೆಜರ್ ಮಾಡ್ಕೊಂಡಿದ್ದೀವಿ ಅಂದರೆ 2 ಪಾಟಿಲಿ 2 ಲೀಟ್ರ್ ತನಕ, 2ರಿಂದ 2.5 ಲೀಟ್ರ್ ಇರುತ್ತೆ ಔಷಧಿ. ಸಣ್ಣ ಬೆಳೆಗೆಲ್ಲ ಅಷ್ಟೇ ಒಯ್ಬೇಕು, ಸಾಕು. ತೀರಾ ಜಾಸ್ತಿನ ಒಯ್ಯೋಕೆ ಹೋಗೋಕೆ ಹೋಗ್ಬಿಡಿ. ಮತ್ತು ದೊಡ್ಡ ಬೆಳೆಗೆಲ್ಲ 5 ಲೀಟ್ರ್ ತನಕ ಒಯ್ಬೇಕು. ಹಾಗಾಗಿ ಒಂದು 4ರಿಂದ 5 ಪಾಟಿ ಮಾಡ್ಕೊಂಡಿದ್ದೀವಿ ನೋಡಿ. ಜಗ್ಗು ಕೈಯಲ್ಲಿದೆ, ಅದರಲ್ಲಿ ಉಯ್ತಾ ಇದ್ದಾರೆ ನೋಡಿ, ಮುಂದೆ ತೋರಿಸ್ತೀನಿ. ಮುಂಚೆ ಇನ್ನೊಂದು ವಿಷಯ ಏನಂದರೆ, ಈಗ ನಾವು ಒಂದು ಕೊಡನ ಮಕ್ಕೊಂಡೋಗಿ ಈ ತೋಟದಲ್ಲಿ ಉಯ್ತಾ ಇರೋರಿಗೆ ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಆವಾಗ ಬ್ಯಾರಲಲ್ಲಿ ಔಷಧಿ ಏನಾಗುತ್ತೆ, ಈಗ ಪೌಡರನ್ನು ಕಂಟೆಂಟ್ ಇದ್ದಿದ್ದೆಲ್ಲ ಅಡಿಲೋಗಿ ಸೆಟಲ್ ಆಗಿರುತ್ತೆ. ಅವಾಗ ನಾವು ಬ್ಯಾರಲಿಂದ ಮಕ್ಕೊಂಡು ಹೋಗೋಕ್ಕಿಂತ ಮುಂಚೆ ನೀಟಾಗಿ ಕದ್ರಕೋಬೇಕು. ಅವಾಗ ಒಂದು 5 ಸೆಕೆಂಡ್ ಆದರೂ ಕದ್ರಕೊಂಡು ಆಮೇಲೆ ಮಕ್ಕೊಂಡು ಹೋಗಿ ತೋಟದಲ್ಲಿ ಇರೋರಿಗೆ ಕೊಡಬೇಕು. ಆಮೇಲೆ ಸೀದಾ ಬಂದು ನೀವು ಮಕ್ಕೊಂಡೋಗಿ ಸೀದಾ ತೊಗೊಂಡೋದ್ರೆ ಅದು ಏನಂದರೆ ಔಷಧಿ ಕಂಟೆಂಟ್ ಇದ್ದಿದ್ದೆಲ್ಲ ಕೂಡ ತಳಕ್ಕೆ ಹೋಗಿ ಸೆಟಲ್ಡ್ ಆಗಿರುತ್ತೆ. ಅದು ಸುಮ್ಮನೆ ಅಲ್ಲೇ ಉಳಿದ್ಬಿಡುತ್ತೆ ಮತ್ತು ಲಾಸ್ಟಿಗೆ ಚೆನ್ನಾಗಲ್ಲ. ಹಾಗಾಗಿ ಅವಾಗ ಮಿಕ್ಸ್ ಮಾಡ್ಕೊತಾ ಇರಿ.
ಈಗ ನೋಡಿ ನಾವು ಉಯ್ತಿರೋದು ಮತ್ತೊಮ್ಮೆ ತೋರಿಸ್ತೀನಿ ಯಾವ ಥರ ಉಯ್ತಾ ಇದೀವಿ ಅಂತ. ನೋಡಿ ಈ ಥರ ನೀಟಾಗಿ 2ರಿಂದ 3 ಪಟ್ಟಿ ಉಯ್ತಾ ಇದೀವಿ. ಬೀಳನ್ನು ಕೂಡ ತೋರಿಸ್ತೀನಿ ತಡೀರಿ. ಈ ಥರ ನೋಡಿ ನೀಟಾಗಿ ಉಯ್ಬೇಕು. ಸುಮ್ಮನೆ ಕಾಟಾಚಾರಕ್ಕೆ ನಾವು ಕೂಡ ಉಯ್ತಿದ್ದೀವಿ, ನಾವು ಕೂಡ ಕೆಲಸ ಮಾಡ್ತಾ ಇದೀವಿ ಅಂತ ಹೇಗೆ ಬೇಕಾಗಿ ಉಯ್ಬಾರ್ದು. ಅವಾಗ ಸುಮ್ಮನೆ ಹೊರದೋಗುತ್ತೆ ಔಷಧಿ. ಆದಷ್ಟು ನಿಧಾನವಾಗಿ ನೀಟಾಗಿ ಬೀಳು ಬಡ್ಡಿಗೆ ಮತ್ತು ಸ್ವಲ್ಪ ಹಂಗೆ ಸುತ್ತಮುತ್ತಕ್ಕೆ ಅಗ್ಲಕ್ಕೆ ಉಯ್ಬೇಕು. ತೀರ ಬೀಳಿಂದ ದೂರಕ್ಕೆಲ್ಲ ಉಯ್ಯಕ್ಕೆ ಹೋಗ್ಬೇಡಿ. ಬೀಳಿಂದ ಹಂಗೆ ಸ್ವಲ್ಪ ಒಂದು ಅರ್ಧ ಅಡಿ 1 ಅಡಿ ಒಳಗೆ ಉಯ್ಕೊಳ್ಳಿ. ಯಾಕಂದರೆ ಅಲ್ಲೆಲ್ಲ ಬೇರೆ ಇರುತ್ತಲ್ಲ, ಪ್ರತಿ ಒಂದು ಬೇರಿಗೂ ಕೂಡ ಔಷಧಿ ಹೋಗ್ಬೇಕು, ನಿಧಾನಕ್ಕೆ ಉಯ್ಬೇಕು. ಕುಡಿಯುತ್ತೆ ಮಣ್ಣು, ಅವಾಗ ಬೇರಿಗೆಲ್ಲ ಹೋಗುತ್ತೆ. ಯಾಕಂದ್ರೆ ನಾವು ಈಗ ಒಂದು ಪಟ್ಟೆಗೆ ಉಯ್ದೆಲ್ಲ ಮುಗಿಸಿದ್ವಿ. ಈಗ ನಮ್ದು ಇನ್ನೊಂದು ಪಟ್ಟೆ ಇದೆ, ಅಲ್ಲಿಗೆ ಬಂದಿದ್ದೀವಿ. ಅಲ್ಲೂ ಕೂಡ ನೀರನ್ನ ತುಂಬಿಸ್ಕೊತಾ ಇದ್ದೀವಿ. ಈಗ ನೀರು ತುಂಬಿಸ್ಕೊತಾನೆ ಇದ್ರ ಜೊತೆಗೆ ಔಷಧಿನೂ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಅದು ಕೂಡ ಕಾಣ್ತಾ ಇದೆ ನೋಡಿ. ಈಗ ನೀರು ಜೊತೆ ಅದು ಕೂಡ ಮಿಕ್ಸ್ ಆಗ್ತಾ ಇದೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಥರನ ಮಾಡ್ಬೋದು. ನೀರು ಬಿಡ್ತಾ ಇರ್ತೀವಲ್ಲ ಪೈಪಲ್ಲಿ, ಅವಾಗ ಹಾಕ್ಕೊಂಡ್ರೆ ಈಗ ನೀರು ಮೇಲಿಂದ ಕೆಳಗೆ ಪ್ರೆಷರಲ್ಲಿ ಹೋಗುತ್ತಲ್ಲ, ಅವಾಗ ಕೆಳಗಿಂದ ಮೇಲೆ ತನಕ ಪೂರ ಕದರುತ್ತೆ ನೀಟಾಗಿ. ಈ ಥರನೂ ಕೂಡ ಮಾಡಿ. ನಾನು ನಮ್ಮ ಇನ್ನೊಂದು ಪಟ್ಟೆಗೆ ಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಇಲ್ಲೂ ಕೂಡ ಮೆಣಸಿನ ಬೆಳೆ ಯಾವ ಥರ ಇದೆ ನಾನು ತೋರಿಸ್ತೀನಿ ನೋಡಿ. ನೋಡಿ ಅಲ್ಲೆಲ್ಲ ದೂರದಲ್ಲಿದೆ. ಈಗ ಒಂದು ಸ್ವಲ್ಪ ಮರಗಳೆಲ್ಲ ಸ್ವಲ್ಪ ಸತ್ತೋಗಿದೆ ಇದೇ ಥರ ಕಾಯಿಲೆಯಿಂದಾಗಿ. ಆದಷ್ಟು ಇನ್ನು ಬೇರೆ ಮರಗಳೆಲ್ಲ ಸತ್ತೋಗೋವೆಲ್ಲ ಅವಾಯ್ಡ್ ಆಗಿದೆ. ಯಾಕಂದರೆ ಇಲ್ಲಿ ನಮ್ಮ ಕಡೆ ಸ್ವಲ್ಪ ಮಳೆ ಜಾಸ್ತಿಯಾಗಿ ಮಳೆಯಿಂದ ಸ್ವಲ್ಪ ಶೀತ ಜಾಸ್ತಿ ಆಗಿದೆ. ಹಾಗಾಗಿ ನೋಡಿ ಇಲ್ಲಿಗೂ ಕೂಡ ಎಲ್ಲ ಹಾಕಬೇಕು ಈ ಸತಿ ಮೆಣಸಿನ ಬೀಳ. ಸ್ವಲ್ಪ ಟೈಮ್ ಇಲ್ಲ, ಇದೆಲ್ಲ ಆಗಿ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅದನ್ನು ಕೂಡ ಹಾಕ್ತೀವಿ. ಆವಾಗಲೂ ಕೂಡ ಹೇಳ್ತೀನಿ ಯಾವ ಥರ ಬೀಳು ಹಾಕಬೇಕು, ಯಾವ್ದು ಹಾಕೋರು ಒಳ್ಳೆಯದು, ಮತ್ತು ಯಾವ ಥರ ಹಾಕ್ಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ನೋಡಿ ಈಗ ಈ ಕಡೆ ಸೈಡ್ ನೋಡ್ಬೋದು. ಈ ಕಡೆ ಸೈಡ್ ಸ್ವಲ್ಪ ದಿಬ್ಬದಲ್ಲೆಲ್ಲ ನೀರೆಲ್ಲ ನಿಲ್ಲಲ್ಲ, ನೀರು ಹರಿಯೋ ಜಾಗ. ಹಾಗಾಗಿ ಸ್ವಲ್ಪ ಇಲ್ಲೆಲ್ಲ ಚೆನ್ನಾಗಿದೆ ಮೇಲ್ಗಡೆ ಎಲ್ಲ. ಈ ಥರ ಕೆಳಗೆ ಮಾತ್ರ ಸ್ವಲ್ಪ ಗುಂಡಿ ಒಳಗಿರೋ ಕಾರಣದಿಂದ ಈ ಥರ ಆಗಿದೆ ಕೂಡ. ಇವಾಗ ಉಯ್ಯೋಕೆ ಶುರು ಮಾಡಿದ್ದೀವಿ. ಇಲ್ಲೂ ಕೂಡ ಯಾವ ಥರ ಉಯ್ತಿದ್ದೀವಿ ಅನ್ನೋದನ್ನ ತೋರಿಸ್ತೀನಿ. ಇಲ್ಲೂ ಕೂಡ ಅಷ್ಟೇ ನಾವು ಸಣ್ಣ ಸಣ್ಣ ಬೀಳಿಗೆಲ್ಲ 2ರಿಂದ 3 ಪಾಟಿ ಅಂದರೆ 2ರಿಂದ 3 ಲೀಟರ್ ಅಷ್ಟು ಆಗುತ್ತೆ. ಮತ್ತು ದೊಡ್ಡ ದೊಡ್ಡ ಬೀಳಿಗೆಲ್ಲ 5ರಿಂದ 6 ಪಾಟಿ ಅಂದರೆ 5ರಿಂದ 6 ಲೀಟರ್ ತನಕ ಇದ್ದೇ ಇರುತ್ತೆ. ಅಷ್ಟು ಇದ್ರೆ ಸಾಕು, ತೀರೇನು ಜಾಸ್ತಿ ಉಯ್ಯೋದೇನು ಬೇಡ. ಈ ಥರ ನೀಟಾಗಿ ಉಯ್ಯಿರಿ. ಯಾರು ಕೂಡ ಕಾಟಾಚಾರಕ್ಕೆ ಉಯ್ಯೋಕೆ ಹೋಗ್ಬೇಡಿ, ಅರ್ಧೋಗೋ ಥರ ನೀಟಾಗಿ ಬೇರೆಗೆಲ್ಲ ಕುಡಿಯೋ ಥರ ನೀಟಾಗಿ ನಿಧಾನಕ್ಕೆ ಉಯ್ಯಿರಿ. ಬನ್ನಿ ನೋಡೋಣ ಇಲ್ಲೂ ಯಾವ ಥರ ಮೆಣಸಿನ ಬೆಳೆದೆ ಅನ್ನೋದನ್ನ ಕೂಡ ತೋರಿಸ್ತೀನಿ ಮತ್ತೊಂದು ಸತಿ. ಯಾಕಂದರೆ ಈಗ ಪ್ರತಿ ಸಾಲಿನಲ್ಲೂ ಪ್ರತಿ ಲೈನಲ್ಲೂ ಒಂದೇ ಥರ ಇರಲ್ವಲ್ಲ ಬೀಳುಗಳು, ಒಂದೊಂದು ಚೇಂಜ್ ಇರುತ್ತೆ. ಚೆನ್ನಾಗಿರುತ್ತೆ, ಒಂಥ ಕಾಯಿಲೆ ಆಗಿ ಸ್ವಲ್ಪ ಡಲ್ಲ ಇರ್ತವೆ. ನೋಡಿ ಇಲ್ಲಿ ಬಂದು ನೋಡಿ ಯಾವ ಥರ ಇದೆ ಬೀಳು, ಎಷ್ಟು ಚೆನ್ನಾಗಿದ್ದಾವೆ. ನಾವು ಚೆನ್ನಾಗಿಲ್ದ ಬೀಳು ಚೆನ್ನಾಗಿರೋ ಬೀಳು ಅಂತ ಏನು ಡಿಫ್ರೆನ್ಸ್ ಮಾಡ್ತಾ ಇಲ್ಲ. ಯಾಕಂದರೆ ಎಲ್ಲ ಬೀಳಿಗೂ ಕೂಡ ನಾವು ಔಷಧಿನ ಉಯ್ತಾ ಇದ್ದೀವಿ. ಈಗ ಆ ಕಡೆ ಏನೋ ಚೆನ್ನಾಗಿಲ್ದ ಬೆಳಿಗ್ಗೆ ನಾವು ಉಯ್ದ್ವಿ ಅಂತ ಇಟ್ಕೊಳ್ಳಿ, ಮತ್ತು ಈಗ ಚೆನ್ನಾಗಿರೋ ಬೆಳಿಗ್ಗೆ ಹಂಗೆ ಬಿಟ್ಟರೆ ಅದು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನೀವು ಔಷಧಿ ಉಯ್ತಾ ಇದ್ದರೆ ಪ್ರತಿಯೊಂದು ಬೀಳಿಗೂ ಕೂಡ ಉಯ್ಯಿರಿ, ಪ್ರತಿಯೊಂದು ಸಾಲಲ್ಲಿರೋದು ಕೂಡ ಉಯ್ಯಿರಿ. ಯಾರು ಕೂಡ ಬಿಡೋಕ್ಕೆ ಹೋಗ್ಬೇಡಿ. ಸ್ಪ್ರೇ ಕೂಡ ಏನಾದರೂ ಮಾಡ್ತಾಯಿದ್ರೆ ಅದನ್ನು ಕೂಡ ಕಂಪ್ಲೀಟಾಗಿ ಪ್ರತಿಯೊಂದು ಗಿಡಕ್ಕೂ ಕೂಡ ಮಾಡಿ. ನೀವು ಮಳೆ ನಮ್ಮೂರಲ್ಲಿ ಕಮ್ಮಿಯಾಗಿ 4 ದಿವಸ ಆಯಿತು. 4 ದಿವಸ ಆದರೂ ನಮ್ಮ ತೋಟದಲ್ಲಿ ಶೀತ ಹೆಂಗಿದೆ ಅನ್ನೋದನ್ನ ತೋರಿಸ್ತೀನಿ, ನೀವು ನೋಡ್ಬೋದು. ನೋಡಿ ಬನ್ನಿ ನೋಡಿ, ವಿಡಿಯೋದಲ್ಲಿ ಕಾಣ್ತಾ ಇದೆ ನಿಮಗೆ. ಕೆಸರು ಗದ್ದೆ ಆಗಿದೆ ಹಂಗೆ. ಯಾಕಂದರೆ ಆ ಕಡೆ ಈ ಕಡೆ ಸ್ವಲ್ಪ ದಿಬ್ಬದಲ್ಲಿದೆ, ಮತ್ತು ಸ್ವಲ್ಪ ಮಧ್ಯದಲ್ಲಿ ಒಂದು ಸ್ವಲ್ಪ ಡೌನ್ ಇದೆ ನಮ್ಮ ತೋಟ. ಹಾಗಾಗಿ ಮಧ್ಯದಲ್ಲಂತೂ ನೀರು ಎಷ್ಟು ಬಂದರೂ ಮಳೆ ಹರಿದೋಗುತ್ತೆ, ನೀರೇನು ನಿಲ್ಲಲ್ಲ. ಆದರೆ ಸ್ವಲ್ಪ ಶೀತ ಅನ್ನೋದು ಬೇಗ ಡ್ರೈ ಆಗಲ್ಲ ಭೂಮಿ, ಆದಷ್ಟು ಶೀತ ಇದ್ದೇ ಇರುತ್ತೆ. ಈಗ ನೋಡ್ಬೋದು ನೀವು ಆ ಥರ ಕೆಸರು ಗದ್ದೆ ಆದಂಗೆ ಆಗಿದೆ ಹಂಗೆ. ಗೊಚ್ಚೆ ಅಂದರೆ ಗೊಚ್ಚೆ. ಇನ್ನೂ ಒಂದು ವಾರ, ಇನ್ನೂ ಒಂದು ತಿಂಗಳು ಕೂಡ ಮಳೆ ಹೋದ್ರೂ ನಮ್ಮ ತೋಟದಲ್ಲಿ ಶೀತ ಆರಲ್ಲ, ಆ ಥರಕ್ಕೆ ಶೀತ ಆಗಿದೆ. ಹಂಗಾಗಿ ಮೆಣಸಿನ ಬೆಳೆಗಳು ಎಷ್ಟು ಹಾಕಿದ್ರು ಬರ್ತಾಯಿಲ್ಲ. ಏನೇ ಕವರ್ ಮುಚ್ಚಿದ್ರು, ಏನೇ ಔಷಧಿ ಇದ್ರು, ಅದು ಎಷ್ಟು ತೊಗೋಬೇಕು, ಅದು ಏನಾಗಬೇಕು ಅದು ಹಾಗೇ ಆಗ್ತೈತೆ. ಇನ್ನೇನು ಮಾಡೋಕ್ಕಾಗಲ್ಲ. ಇಂಥ ದೊಡ್ಡ ದೊಡ್ಡ ಬೀಳೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಆದಷ್ಟು ನಾವು ಕೂಡ ಕಷ್ಟಪಡ್ತಾಯಿದ್ದೀವಿ, ಟ್ರೈ ಮಾಡ್ತಾಯಿದ್ದೀವಿ ಉಳ್ಸೋಕ್ಕೆ. ಆದಷ್ಟು ಉಳಿಸ್ಕೊತಾನೂ ಇದ್ದೀವಿ ಕೂಡ. ಮತ್ತು ನಾವು ಮಾಡೋ ಕೆಲಸಗಳು ಯಾವುದು ಕೂಡ ವ್ಯರ್ಥ ಆಗಿಲ್ಲ, ಎಲ್ಲವೂ ಕೂಡ ಸಕ್ಸಸ್ ಆಯ್ತಾನೇ ಇದೆ. ನೀವು ಕೂಡ ನಿಮ್ಮ ತೋಟದಲ್ಲಿ ಹಂಗಾಗುತ್ತೆ ಹಿಂಗಾಗುತ್ತೆ ಬರಲ್ಲ, ಚೆನ್ನಾಗಾಗಲ್ಲ, ಅದು ಇದು ಅಂತ ಯಾವತ್ತೂ ಹಿಂಜರಿಕೆ ಮಾಡೋಕ್ಕೆ ಹೋಗ್ಬೇಡಿ. ಅದು ಏನಾದರೂ ಆಗಲಿ ಇವತ್ತಲ್ಲ ನಾಳೆ ಅದು ಸರಿ ಆಗೇ ಆಗುತ್ತೆ. ಒಳ್ಳೆ ಕೆಲಸ ಮಾತ್ರ ಯಾವತ್ತೂ ಹಿಂಜರಿಯಕ್ಕೆ ಹೋಗ್ಬೇಡಿ. ಮಾಡೋದು ನೀವು ಮಾಡ್ತಾನೆ ಇರಿ, ಫಲ ಯಾವತ್ತಿದ್ರೂ ಬಂದೇ ಬರುತ್ತೆ. ಇವತ್ತು ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಮತ್ತೆ ಇನ್ನು ನಾಳೆಯಿಂದ ಇನ್ನು ಬೇರೆ ಕೆಲಸ ಮಾಡಿಸ್ತೀವಿ. ಅದು ಕೂಡ ಕಂಟಿನ್ಯೂ ವೀಡಿಯೋದಲ್ಲಿದೆ ಏನು ಮಾಡ್ತೀವಿ ಅನ್ನೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿ. ನೆಕ್ಸ್ಟ್ ಏನು ಮಾಡ್ತೀವಿ ಅನ್ನೋದನ್ನ ಕೂಡ ತಿಳಿಸ್ಕೊಟ್ಟಿರ್ತೀನಿ. ಇದೆಲ್ಲ ಆಗ್ತಿದ್ದಂಗೆ ಮತ್ತೆ ಮಾರನೇ ದಿವಸ ಒಂದು ಮಂಗಳವಾರ. ಯಾಕಂದರೆ ಇವತ್ತು ನಮ್ಮೂರಲ್ಲಿ ಸಂತೆ. ಮಂಗಳವಾರ ಆಯಿತು ಅಂದರೆ ಯಾರು ತೋಟದ ಕೆಲಸಕ್ಕೆ ಜನ ಬರೋದಿಲ್ಲ. ಹಾಗಾಗಿ ಇವತ್ತು ತೋಟದ ಕೆಲಸಕ್ಕೆ ರಜಾ ಮಾಡಿದ್ದೀವಿ. ಮತ್ತು ಇನ್ನೊಂದು ಏನಂದರೆ, ಇವತ್ತು ನಮ್ಮ ಮನೆ ಹತ್ರ ಸ್ವಲ್ಪ ಗಾರೆ ಕೆಲಸ ಎಲ್ಲ ಮಾಡಿಸಿದ್ವಿ, ಮತ್ತು ಇಂಟರ್ಲಾಕ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಬಿಟ್ಟಿದ್ವಿ. ಹಾಗಾಗಿ ಅದಕ್ಕೆಲ್ಲ ಜಲ್ಲಿ ಎಲ್ಲ ತರಿಸಿದ್ವಿ. ಅಡಿಗೆಲ್ಲ ಜಲ್ಲಿ ಹಾಕೋತಾರೆ ಫಸ್ಟು, ಅದನ್ನು ಕೂಡ ಇವತ್ತು ಹಾಕೋಕೆ ಅಂತ ಹೇಳ್ಬಿಟ್ಟು ಜನ ಬಂದಿದ್ದಾರೆ. ನೀವು ನೋಡ್ಬೋದು ಈಗ ಎಲ್ಲ ಜನಗಳೆಲ್ಲ ಜಲ್ಲಿ ಎಲ್ಲ ತುಂಬ್ಕೊಂಡು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಯಾವ ಥರ ಹಾಕ್ತಿದ್ದಾರೆ ಏನೋ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಮತ್ತು ಇಂಟರ್ಲಾಕ್ ಹಾಕ್ಸೋಕ್ಕಿಂತ ಮುಂಚೆ ಯಾವ್ಯಾವ ಥರ ಹಾಕ್ಸ್ಬೇಕು, ಏನೇನು ಹಾಕಿಸ್ಬೇಕು, ಯಾವ್ಯಾವ್ದು ಕಂಪಲ್ಸರಿ ಮಾಡಲೇಬೇಕು ಅದನ್ನು ಕೂಡ ಎಲ್ಲ ತಿಳಿಸ್ಕೊಡ್ತೀನಿ. ಯಾರಾದರೂ ಇಂಟರ್ಲಾಕ್ ಹಾಕ್ಸೋರು ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ, ನೀವು ಯಾರು ವಿಡಿಯೋ ನೋಡೋರು ಇದನ್ನು ಇಂಟರ್ಲಾಕ್ನ ಹಾಕಿಸ್ತಿದ್ರೆ ಆದಷ್ಟು ಕಂಪ್ಲೀಟ್ ವಿಡಿಯೋನ ನೋಡಿ ಮತ್ತು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ. ನೋಡಿ ಮುಂದ್ಗಡೆ
ಜಲ್ಲಿ ಎಲ್ಲ ತುಂಬ್ತಾ ಇದ್ರಲ್ಲ ಅದನ್ನು ಕೂಡ ತೋರಿಸಿದ್ನಲ್ಲ, ಅಲ್ಲಿಂದ ಈಗ ಎಲ್ಲ ಮಂಕರಲ್ಲಿ ಹೊತ್ಕೊಬಂದು ಈಗ ನಾವು ಎಲ್ಲಿಗೆ ಇಂಟರ್ಲಾಕ್ ಹಾಕ್ಸ್ತಾ ಇದೀವಿ ಅಲ್ಲಿಗೆಲ್ಲ ಸುರಿತಾ ಇದ್ದಾರೆ ಒಂದೇ ಲೆವೆಲಲ್ಲಿ. ಮತ್ತು ಇನ್ನೊಂದೇನೆಂದರೆ ಜಲ್ಲಿ ಹಾಕೋಕ್ಕಿಂತ ಮುಂಚೆ ಫಸ್ಟು ವಾಟರ್ ನೋಡ್ಕೋಬೇಕು, ನೀರು ಕಡೆಗೆ ಹೋಗಬೇಕು ಏನು ಅನ್ನೋದನ್ನೆಲ್ಲ ನೋಡ್ಕೋಬೇಕು. ಹಾಗಾಗಿ ಫಸ್ಟ್ ಒಬ್ರನ್ನ ಗಾರೆ ಕೆಲಸದವ್ರನ್ನ ಕರೆಸಿ ಒಬ್ಬರು ಸರ್ವಿಸ್ ಇರೋ ಅಂಥವ್ರನ್ನ ಕರೆಸ್ಬಿಟ್ಟು ವಾಟರ್ ಎಲ್ಲ ನೋಡ್ಬಿಟ್ಟು ವಾಟರ್ ಲೆವೆಲ್ ಎಲ್ಲ ನೋಡಿಸ್ಬಿಟ್ಟು ಯಾವ ಕಡೆಗೆ ನೀರು ಹೋಗ್ಬೇಕು ಎಲ್ಲಿ ಏನಾಗಬೇಕು ಅನ್ನೋದನ್ನ ತೋರಿಸ್ಬಿಟ್ಟು ಆಮೇಲೆ ಆದ ನಂತರ ದಾರ ಎಲ್ಲ ಕಟ್ಟಿಸ್ಕೊಂಡು ದಾರದ ಲೆವೆಲ್ಗೆ ಜಲ್ಲಿನ ಹಾಕ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ಬೇಕು ಅನ್ನೋದನ್ನ ಕಂಟಿನ್ಯೂ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಅದನ್ನು ಕೂಡ ವಿಡಿಯೋನ ನೋಡಿ. ಗಾರೆ ಎಲ್ಲ ಹಾಕಾದ್ಮೇಲೆ ಅದೆಲ್ಲ ಒಂದು ಲೆವೆಲ್ಗಿದೆ ಅಂತ ಅವ್ರ ಗಾರೆಯರಿಗೆ ಯಾರು ಸರ್ವಿಸ್ ಇರುತ್ತೆ ತುಂಬ ವರ್ಷದಿಂದ ಅವರಿಗೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಅವ್ರನ್ನ ಕರೆಸಿ ಆದಷ್ಟು ನೋಡ್ಕೊಂಡು ಆಮೇಲೆ ಜಲ್ಲಿನ ಈಗ ನಾವು ಕೂಡ ಈ ಥರ ನೀಟಾಗಿ ಎಲ್ಲ ಕಡೆನೂ ಹಾಕ್ತಾ ಇದ್ದೀವಿ. ಈಗಾಗಲೇ ಸ್ವಲ್ಪ ಹಾಕಿದ್ದಾರೆ, ಬೆಳಗ್ಗೆ ಬೇಗ ಬಂದಿದ್ರು. ಹಾಗಾಗಿ ಯಾಕಂದರೆ ಬಿಸಿಲಾದರೆ ಮತ್ತೆ ಸ್ವಲ್ಪ ಹೊರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತಂಪೊತ್ತಿನಲ್ಲೇ ಈಗ ನೀಟಾಗಿ ಎಲ್ಲ ಹೊತ್ಕೊಂಡು ಎಲ್ಲ ಕಡೆಗೂ ಕೂಡ ಹಾಕ್ತಾ ಇದ್ದಾರೆ. ಈಗ ದಪ್ಪ ಜಲ್ಲಿ ಎಲ್ಲ ಕಂಪ್ಲೀಟಾಗಿ ಹಾಕಾಯಿದೆ. ಅದಾದ ನಂತರ ಈಗ ಸ್ವಲ್ಪ ಸಿಮೆಂಟು ಮತ್ತು ಡಸ್ಟರ್ ಪೌಡ್ರನ್ನ ಕಲಸಿ ಮಿಕ್ಸ್ ಮಾಡ್ಕೊತಿದ್ದಾರೆ. ಇದನ್ನು ಕೂಡ ಹಾಕ್ಬಿಟ್ಟು ನೀರು ಬಿಟ್ಟಾಗ ಪ್ರತಿಯೊಂದು ಜಲ್ಲಿ ಸಂದಿಲಿ ಅಡಿಲಾಗಲಿ ಮೂಲೆಲಾಗಲಿ ಎಲ್ಲ ಕಡೆಗೂ ಹೋಗುತ್ತೆ. ಇದನ್ನು ಮಾತ್ರ ಕಂಪ್ಲೀಟಾಗಿ ಹಾಕ್ಸ್ಲೇಬೇಕು. ಇದನ್ನು ಹಾಕ್ಸ್ಲಿಲ್ಲ ಅಂದರೆ ಇದ್ರ ಮೇಲೆ ಇನ್ನೊಂದು ಇಂಟರ್ಲಾಕ್ ಹಾಕೋಕ್ಕಿಂತ ಮುಂಚೆ 6mm ಜಲ್ಲಿ ಪುಡಿನ ಹಾಕ್ತಾರೆ, ಅದನ್ನು ಕೂಡ ಹಾಕ್ಬೋದು. ಅದು ಹಾಕಿದ್ರೆ ಸಿಕ್ಕಾಪಟ್ಟೆ ಅದು ಹಿಡಿಯುತ್ತೆ, ಅದು ಸುಮ್ಮನೆ ಸಿಕ್ಕಾಪಟ್ಟೆ ತರಿಸ್ಬೇಕಾಗುತ್ತೆ. ಆಮೇಲೆ ಅದಕ್ಕೆ ಕೂಡ ಹೆವಿ ರೇಟು. ಅದ್ರ ಬದಲು ಈ ಥರ ಸಿಮೆಂಟ್ನ ಡಸ್ಟರ್ ಪುಡಿನ ಕಲಸಿರ್ತಾರಲ್ಲ ಅದನ್ನು ಕೂಡ ನೀಟಾಗಿ ಹಾಕ್ಸ್ಬಿಟ್ಟು ಅದ್ರ ಮೇಲೆಲ್ಲ ನೋಡಿ ಈಗ ನಮ್ಮ ಕಡೆಯವರು ಕೂಡ ಹಾಕ್ತಾ ಇದ್ದಾರೆ. ಹಾಕ್ಬಿಟ್ಟು ಎಲ್ಲ ನೀರು ಬಿಡ್ತಾ ಇದ್ದಾರೆ. ನೀರು ಬಿಟ್ಟಾಗ ಅದು ಪ್ರತಿಯೊಂದು ಡಸ್ಟರ್ ಪೌಡರಾಗಲಿ ಸಿಮೆಂಟಿಂದಾಗಲಿ ಎಲ್ಲ ಕೂಡ ಅಡಿಗೆ ಸಂದಿಗೆ ಮೂಲೆಗೆಲ್ಲ ಹೋಗ್ಬಿಟ್ಟು ಎಲ್ಲ ಕಡೆನೂ ಸೆಟಲ್ಡ್ ಆಗುತ್ತೆ. ಅವಾಗ ಯಾವುದೇ ಥರ ಇಂಟರ್ಲಾಕ್ ಮೇಲೆ ಒಂದು ತೂಕದ ಗಾಡಿ ಬಂದರೂ ಏನೇ ಗಾಡಿ ಬಂದರೂ ಕೂಡ ಈಗ ಒಂದು ಕಡೆ ಎದನ್ನೋದಾಗಲಿ ಒಂದು ಕಡೆ ಗುಂಡಿ ಹಂಗೆ ಒಳಗೆ ಹೋಗೋದಾಗಲಿ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ. ಒಂದೇ ಥರ ಪ್ಲೈನಾಗಿ ಸ್ಟೆಬಿಲಿಟಿಯಾಗಿ ಇರುತ್ತೆ. ಹಾಗಾಗಿ ನೋಡಿ ಈ ಥರ ಪ್ರತಿಯೊಬ್ಬರು ಕೂಡ ಮಾಡಿಸಿ. ಈಗ ಅದನ್ನು ಕೂಡ ದಮ್ಮಸ್ ಮಾಡ್ತಾ ಇದ್ದಾರೆ. ದಮ್ಮಸ್ ಮಾಡೋದು ಅಂದರೆ ಎಲ್ಲ ಕಡೆನೂ ಹೋಗಲಿ ಅಂತ ಹೇಳ್ಬಿಟ್ಟು ಮೇಲಿಂದ ಒಂದು ಲೆವೆಲ್ ಆಗಲಿ ಅಂತ ಹೇಳ್ಬಿಟ್ಟು ಮೇಲಿಂದ ದಬ್ಬನ ಒತ್ತುತ್ತಾರೆ. ಮತ್ತು ವಾಟರ್ ಈ ಕಡೆ ಇರುತ್ತೆ ಏನಿರುತ್ತೆ ಎಲ್ಲ ಕೂಡ ಅದನ್ನು ಕೂಡ ಇದರಲ್ಲೇ ಒಂದು ಅಂದಾಜಿಗೆ ಲೆವೆಲ್ನ ಮಾಡ್ಕೋತಾರೆ. ಇದರಲ್ಲೂ ಕೂಡ ವಾಟರ್ನ ಕೊಡ್ಕೋತಾರೆ. ಆವಾಗ ಇಂಟರ್ಲಾಕ್ ಹಾಕ್ಸ್ಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನೋಡಿ ನೀವು ನೋಡ್ಬೋದು ಅಲ್ಲಿ ತೋರಿಸೋದಲ್ಲ ಅದೇ ಥರ ಈಗ ಎಲ್ಲ ಕಡೆಗೂ ಡಸ್ಟರ್ ಪುಡಿ ಸಿಮೆಂಟ್ನು ಎಲ್ಲ ಕಡೆಗೂ ಹಾಕ್ಕೊಂಡು ಈಗ ನೀರು ಬಿಡ್ತಾ ಇದ್ದಾರೆ. ಮತ್ತು ಹೊತ್ಕೊಬಂದು ಕೂಡ ಹಾಕ್ತಾ ಇದ್ದಾರೆ. ಯಾಕಂದರೆ ನೀರು ಬಿಟ್ಟಾಗ ಈಗ ಕೆಳಗೆಲ್ಲ ಹೋಗಿರಲ್ಲ ಸಂಧಿ ಮೂಲೆಗೆ ಅಲ್ಲೆಲ್ಲ ಹೋಗುತ್ತೆ. ಹಾಗಾಗಿ ಅದ್ರ ಮೇಲೆ ಮತ್ತೆ ಹಾಕ್ಬಿಟ್ಟು ಮತ್ತೆ ನೀರು ಬಿಡ್ತಾರೆ. ಅವಾಗ ಎಲ್ಲ ಕಡೆಗೂ ಕರೆಕ್ಟಾಗಿ ಫಿಲ್ ಆಗುತ್ತೆ. ಹಾಗಾಗಿ ಈಗ ನೋಡಿ ಯಾವ ಥರ ಕಾಣ್ತಾ ಇದೆ ನೀವು ನೋಡಿ ಎಲ್ಲ ಕಡೆಗೂ ಜಲ್ಲಿ ಎಲ್ಲ ಕಂಪ್ಲೀಟಾಗಿ ಹಾಕಿದ್ದಾರೆ. ಈಗ ಇದನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಕೂಡ ಕಂಪ್ಲೀಟಾಗಿ ಎಲ್ಲ ಕಡೆಗೂ ಹಾಕ್ತಾರೆ. ಮತ್ತು ಇನ್ನೊಂದು ವಿಷಯ ಏನಂದರೆ ನೋಡಿ ಈ ಥರ ಕೆಲಸ ಎಲ್ಲ ಮಾಡಿಸ್ಬೇಕಾದ್ರೆ ನೀವು ಕಾಂಟ್ರಾಕ್ಟ್ ಕೊಟ್ಟಿದ್ದೀನಿ, ನಾನು ಉಂಡಿ ಕೊಟ್ಟಿದ್ದೀನಿ, ಅವ್ರ ಪಡೆಗೆ ಅವ್ರು ಮಾಡ್ಕೋತಾರೆ, ನಾನು ಅಡಿ ಲೆಕ್ಕ ಕೊಟ್ಟಿದ್ದೀನಿ, ನಾನು ಚದರ ಲೆಕ್ಕ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಆದಷ್ಟು ಒಬ್ಬರು ಮನೆಯವರು ಎಲ್ಲನೂ ಕೂಡ ನೋಡಿಬಿಟ್ಟು ನೀಟಾಗಿ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ಹೆಂಗೆ ಬೇಕಂಗೆ ಮಾಡಿಬಿಟ್ರೆ ಮತ್ತೆ ಇನ್ನೊಂದು ದಿವಸ ಮತ್ತೆ ಕಿತ್ತಿ ಎಲ್ಲ ಮಾಡ್ಸೋಕ್ಕೆ ಹೋದರೆ ಸುಮ್ಮನೆ ಟೈಮ್ ವೇಸ್ಟು. ಮತ್ತು ಏನಂದರೆ ಅದನ್ನು ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಲ್ಲ. ಫಸ್ಟ್ ಟೈಮ್ ನಾವು ಏನು ಮಾಡ್ತೀವೋ ಯಾವಾಗ ಏನು ಮಾಡ್ತೀವೋ ನೀಟಾಗಿ ಅದೇ ಉಳಿಯೋದು. ಸುಮ್ಮನೆ ಮತ್ತೆ ಎರಡೆರಡು ಕೆಲಸ ಅನ್ನೋದು ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿ ಯಾವಾಗಲೂ ಕೂಡ ಮನೆಯವರು ನಿಮಗೇನೇ ಕೆಲಸ ಇದ್ರೂ ಕ್ಯಾನ್ಸಲ್ ಮಾಡಿಬಿಟ್ಟು ಯಾವತ್ತು ಈ ಥರ ಕೆಲಸ ಎಲ್ಲ ಮಾಡಿಸ್ಬೇಕಾದ್ರೆ ನಿತ್ಯ ನೋಡಿ ಎಲ್ಲನೂ ಕೂಡ ನೀಟಾಗಿ ಮಾಡಿಸ್ಕೊಳ್ಳಿ. ಇವಾಗ ನೋಡಿ ನಾವು ಎಲ್ಲ ಕೂಡ ಕಂಪ್ಲೀಟಾಗಿ ಎಲ್ಲ ಕಡೆನೂ ಹಾಕಿ ಮುಗಿಸಿದ್ವಿ. ಇವಾಗ ಯಾವ ಥರ ಕಾಣ್ತಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಇವಾಗ ಎಲ್ಲ ಹಾಕಿ ಮುಗಿಸೋತ್ತಿಗೆ ಸಂಜೆ ಆಗೋಯ್ತು. ಹಾಗಾಗಿ ಅಷ್ಟು ಸ್ವಲ್ಪ ಲೈಟ್ ಇಲ್ಲ, ಬೆಳಕು ಕಾಣ್ತಾ ಇಲ್ಲ. ಹಾಗಾಗಿ ಇದೆಲ್ಲ ಆಗ್ತಿದ್ದಂಗೆ ಇವತ್ತಿನ ನಮ್ಮ ಕೆಲಸ ಕೂಡ ಮುಗ್ದಿತ್ತು. ಮತ್ತು ಇನ್ನು ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಕಾಫಿ ತೋಟದಲ್ಲಿ ಏನು ಮಾಡ್ತೀವಿ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರ್ಯಾರು ನಮ್ಮ ಅಕೌಂಟ್ನ ಫಾಲೋ ಮಾಡಿಲ್ವೋ ಫಾಲೋ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಇದೇ ಥರ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬೈ.